ಜೈ ಶ್ರೀ ದುರ್ಗಾಂಬ ಹರ ಹರ ಮಹಾದೇವ್. ನಮಸ್ತೆ ವೀಕ್ಷಕರೇ. ಶತ್ರುನಾಶಕ್ಕೆ ಕಾಳಿ ಮಂತ್ರ ಒಂದೇ ಸಾಕ ಗುರುಜಿ ಅಂತ ನನಗೆ ಪ್ರಶ್ನೆ ಕೇಳಿದ್ದಾರೆ ತುಂಬಾ ಜನ. ವಿಷಯನ ನಾನು ಅದನ್ನೇ ತಗೊಳ್ತೇನೆ. ನಿಜ ಹೇಳ್ಬೇಕು ಅಂದ್ರೆ ಇವತ್ತಿನ ದಿನ ಶತ್ರುನಾಶಕ್ಕೆ ನಮ್ಗೆ ದಾರಿ ಹುಡ್ಕೊಳ್ಳೇಬೇಕಾಗಿದೆ ಅಲ್ವಾ. ಅದಕ್ಕೆ ನಾನು ಹುಡುಕಿ ಅದರಿಂದ ಫಲ ಕೂಡ ತಗೊಂಡಾಗಿದೆ. ನಿಜ ಹೇಳ್ಬೇಕಂದ್ರೆ ವೀಕ್ಷಕರೇ, ನನಗೆ ಒಂದು 4-5 ವರ್ಷದ ಹಿಂದೆ ತುಂಬಾ ಶತ್ರುಗಳ ಕಾಟ, ಸರಿನಾ. ನಿಮ್ಗೆ ಗೊತ್ತಾ, ನಾನೊಂದು 7-8 ವರ್ಷದಿಂದ ಎಲೆಕ್ಷನ್ ನಿಂತಿದ್ದ ಒಂದು ಕ್ಷಣನೂ ಇದೆ. ಅರ್ಥ ಆಯ್ತಾ? ಎಲೆಕ್ಷನ್ ನಿಂತಿದ್ದೆ ನಾನು 6-7 ವರ್ಷದ ಹಿಂದೆ. 6-7 ಒಂದು 8 ವರ್ಷದ ಹಿಂದೆ, ಸರಿ. ನನಗೊಂದು 26 ಏಜ್ 27 ಏಜ್. ಆಗ್ಲೇ ನನ್ಗೆ ಯಾವ ತರ ಶತ್ರುಗಳು ಅಂದ್ರೆ, ನಾನೇನು ಇವ್ರದ್ದು ತಿನ್ನಕ್ಕೆ ನಿಂತಿದ್ದೀನಿ ಎಲೆಕ್ಷನ್ಗೆ ಅನ್ನೋ ತರನೇ. ಅಂದ್ರೆ ಅವರಿಗೆ ನಾವು ಯಾರು ಎಲೆಕ್ಷನ್ ಅಲ್ಲಿ ನಿಲ್ಬಾರ್ದಿತ್ತು, ಭಾಗವಹಿಸ್ಬೋದಿತ್ತು ಅಂತ, ಭಾಗವಹಿಸಲೇಬಾರ್ದಿತ್ತು ಎಲೆಕ್ಷನ್ ಅಲ್ಲಿ ಅಂತ ಕೆಲವರಿಗೆ ಹೊಟ್ಟೆಲಿ ಉರಿ, ಸರಿನಾ. ವೈರಿಗಳು ನೋಡಿ ಹೇಗೆ ಅಂತ. ನಾವೇನ್ ಅವ್ರು ತಿಂದಿಲ್ಲ, ದುಡ್ಡು ತಿಂದಿಲ್ಲ, ಏನಿಲ್ಲ. ಆಯ್ತಾಯ್ತು. ನನಗೆ ಧಮಕಿ ಹಾಕೋದು, ಅವಾಜ್ ಮಾಡೋದು, ಈ ತರ ಎಲ್ಲ ನನಗೆ ಆ ಸಮಯದಾಗ ನಡೆದಿತ್ತು, ಸರಿ. ನನಗೆ ಹಕ್ಕಿದೆ, ನಾನು ನಿಂತಿದ್ದೆ. ಇದೊಂದು ನಿಮ್ಗೆ ಚಿಕ್ಕ ಉದಾಹರಣೆ ಕೊಟ್ಟೆ. ಬರೀ ಇದೊಂದೇ ಅಲ್ಲ, ಬಿಸ್ನೆಸ್ ಇಂದ ಹಿಡ್ದು, ವ್ಯವಹಾರದಿಂದ ಹಿಡ್ದು, ವ್ಯಾಪಾರದಿಂದ ಹಿಡ್ದು, ಒಂದು ಪ್ರೀತಿ ಪ್ರೇಮದ ವಿಚಾರದಿಂದ ಹಿಡ್ದು, ಒಂದು ಮದುವೆ ಆಗೋ ಒಂದು ಹುಡುಗಿಯಿಂದ ಹಿಡ್ದು A to Z ಇವತ್ತಿನ ದಿನ ವೈರಿಗಳ ಕಾಟ ಹೇಗೆ ಅಂದ್ರೆ ಹೇಳೋದೇ ಅಲ್ಲ. ಅದು ಒಂದು ಅಣ್ಣ ತಮ್ಮದಿರಿಗೆ ಇವತ್ತಿನ ದಿನ ಹೊಂದಾಣಿಕೆ ಇಲ್ಲ. ಒಂದು ಅಣ್ಣ ಹೋಗಿ ತಮ್ಮನಿಗೆ ಕೆಟ್ಟದಾಗಲಿ ಅಂತ ಬೈಕೊಂಡು ಬರುವಂತ ದಿನಗಳದು ಇವತ್ತು, ಸರಿನಾ. ಇವತ್ತಿನ ದಿನದಲ್ಲಿ ಭಾರಿ ವರಿಗಳ ಕಾಟದಿಂದ ತಪ್ಪಿಸ್ಕೊಂಡು ಒಂದು ಸುಖ ನೆಮ್ಮದಿಯಿಂದ ಜೀವನ ಮಾಡೋದು ತುಂಬಾ ಕಷ್ಟದ ವಿಚಾರ ಆಗಿದೆ ಸಾಮಾನ್ಯವಾಗಿ ಎಲ್ರಿಗೂ ಕೂಡ. ಅರ್ಥ ಆಯ್ತಾ? ಅದಕ್ಕೋಸ್ಕರ ನಾವ್ ಹೇಳೋದೇನಂದ್ರೆ ವೀಕ್ಷಕರೇ, ನಾನೊಂದು ಒಳ್ಳೆ ದಾರಿ ಹೇಳ್ತೀನಿ ನಿಮ್ಗೆ. ನಾನು ಪರಿಹಾರ ಕಂಡುಕೊಂಡು ನಿಮ್ಗೆ ಹೇಳ್ತಾ ಇರೋಂಥದ್ದು ಕಂಡ್ರೆ ನೀವೇ ನೋಡ್ತಾ ಇದ್ದೀರಾ ನಾನು ಎಷ್ಟು ನೆಮ್ಮದಿಯಿಂದ ಇದ್ದೀನಿ, ಎಷ್ಟು ಸುಖದಿಂದ ಇದ್ದೀನಿ. ಹಾಗೆ ನಿಮ್ಗೆ ಕಾಣೋ ಪ್ರಕಾರ ನನ್ಗೆ ಹೇಳಿದ್ರು ವೈರಿಗಳು ಇರ್ಬೋದಾ ಇವಾಗ ಅಂತ. ನನಗೆ ಇವತ್ತಿನ ದಿನ ಯಾರು ವೈರಿಗಳಿಲ್ಲ. ಅರ್ಥ ಆಯ್ತಾ? ಇವತ್ತಿನ ದಿನ ವೈರಿಗಳು, ಶತ್ರುಗಳು ಎಲ್ಲ ನನ್ಗೆ ಇವಾಗ ಅವ್ರನ್ನ ನೋಡಿದ್ರು ನನಗೆ ವೈರಿಗಳ ತರ ಕಾಣಲ್ಲ, ಅವ್ರಿಗೆ ನಾನು ನೋಡಿದ್ರು ಅವ್ರಿಗೆ ನಾನು ವೈರಿ ತರ ಕಾಣಲ್ಲ. ಅರ್ಥ ಆಯ್ತಾ? ಎಲ್ಲ ಸಾಮಾನ್ಯವಾಗಿ ತುಂಬಾ ಆರಾಮಾಗಿದ್ದೀವಿ ಎಲ್ರು ಕೂಡ. ಇದು ಬೇಕು ಮನುಷ್ಯನಲ್ಲಿ, ಇದಾಗ್ಬೇಕು ಮೊದ್ಲು ಬದಲಾವಣೆ. ಅದಕ್ಕೆ ಕಾರಣ ದೇವ್ರ ಭಕ್ತಿ, ದೇವ್ರ ಜಪ, ನನ್ನ ಸಿದ್ಧಿ. ನಾನು ಸಿದ್ಧಿ ಜಾಸ್ತಿ ಮಾಡ್ಕೊಂತ ಹೋದಂಗೆ ನನ್ಗೆ, ನನ್ನ ದೈವಶಕ್ತಿ ಸಿದ್ಧಿ ಮಾಡ್ಕೊಂತ ಹೋದಂಗೆ, ದೇವ್ರ ಭಕ್ತಿ ಜಾಸ್ತಿ ಮಾಡ್ಕೊಂತ ಹೋದಂಗೆ ನನ್ಗೆ ವೈರಿಗಳೆಲ್ಲ ಕಡಿಮೆಯಾಗಿ ಈಗ ನನ್ಗೆ ಜಾಸ್ತಿ ನನ್ನ ಪ್ರೀತಿ ಮಾಡೋರೇ ಉಟ್ಕೊಂಡಿದ್ದಾರೆ. ಪ್ರೀತಿ ಮಾಡೋರು, ಗೌರವ ಕೊಡೋರು, ಎಲ್ಲಿ ಹೋದ್ರು ಗೌರವ ಸಿಗುತ್ತೆ ನಮ್ಗೆ. ಅರ್ಥ ಆಯ್ತಾ? ಯಾವ ದೇವಸ್ಥಾನಕ್ಕೆ ಹೋದ್ರು ನಮ್ಗೊಂದು ಗೌರವ ಇವತ್ತಿದೆ. ಇದೊಂದು ನನ್ನ ಉದಾಹರಣೆ ನಿಮ್ಗೆ. ಅರ್ಥ ಆಯ್ತಾ? ನಾನು ನಿಮ್ ತರ ಕಷ್ಟ ಸಾಕಷ್ಟು ಅನುಭವಿಸಿದ್ದೀನಿ. ಚಿಕ್ಕ ಹುಡುಗ ಇದ್ದಾಗಲಿಂದ ನಾನು ಎಷ್ಟು ಹಿಂಸೆ ಅನುಭವಿಸಿದ್ದೀನಿ, ಎಷ್ಟು ಶತ್ರುಗಳ ಕಾಟ ಅನುಭವಿಸಿದ್ದೀನಿ, ಎಷ್ಟು ವೈರಿಗಳ ಕಾಟ ಅನುಭವಿಸಿದ್ದೀನಿ, ಲೆಕ್ಕದ ಹೊರಗೆ. ಅರ್ಥ ಆಯ್ತಾ? ನೀನು ಈಗ ತಗೊಳ್ತೇನೆ, ವೈರಿಗಳ, ಶತ್ರುಗಳ ಕಾಟದಿಂದ ನಾವು ಹೇಗೆ ತಪ್ಪಿಸ್ಕೊಳ್ಳೋದು ಅನ್ನೋದನ್ನ. ಮೊದಲನೇದಾಗಿ ವೀಕ್ಷಕ, ನಮಗೆ ಮೊದಲು ಹಿಂದಿನ ವಿಡಿಯೋದಲ್ಲಿ ಓಂ ಕ್ರೀಂ ಕಾಳಿಕಾಯ ನಮಃ, ವೈರಿಗಳ ಕಾಟಕ್ಕೆ ಈ ಜಪ ಮತ್ತೆ ಬಾಯಿ ಬಿಟ್ಟು ಹೇಳುವಂಥದ್ದು ತುಂಬಾ ಮುಖ್ಯ ಅಂತ ಹೇಳಿದ್ದೆ ನಿಮ್ಗೆ. ಹಾಗೆ ಪೂಜೆ ನಿಯಮ ಕೂಡ ಹೇಳಿದ್ದೆ. ಹೌದು, ಕಾಳಿ ಮಂತ್ರ ಜಪದ ಜೊತೆ ಕಲ್ಕತ್ತಾದಲ್ಲಿ ಒಂದು ಕಾಳಿ ದೇವಸ್ಥಾನ ಇದೆ ನೋಡಿ, ಶ್ರೀ ರಾಮಚಂದ್ರ ಪರಮಹಂಸರದ್ದು ಕಲ್ಕತ್ತಾದಲ್ಲಿ ಒಂದು ಕಾಳಿ ದೇವಸ್ಥಾನ ಇದೆ. ಅದಕ್ಕೊಂದು ಹೋಗಿ ಬಂದ್ಕೋಬೇಕು ನಿಮ್ಗೆ ಸಮಯ ಸಿಕ್ಕಿದಾಗ. ಹಾಗೆ ಸಾಮಾನ್ಯ ಶಕ್ತಿಪೀಠಗಳ ದರ್ಶನ ಮಾಡ್ತಾ ಇರ್ಬೇಕು ನೀವು. ಒಂದು ವರ್ಷಕ್ಕೆ 6 ತಿಂಗಳಿಗೊಮ್ಮೆ ಆದ್ರೂ ಶಕ್ತಿಪೀಠಗಳ ದರ್ಶನ. ಆಂಧ್ರ ಪ್ರದೇಶ, ತಮಿಳ್ನಾಡು, ಈ ತರ ದೊಡ್ಡ ದೊಡ್ಡ ದೇವಿ ದೇವಸ್ಥಾನಗೆಲ್ಲ ಹೋಗಿ ಬರ್ತಿರ್ಬೇಕು. ನಿಜ ಹೇಳ್ಬೇಕಂದ್ರೆ ಈಗ ನಮ್ಮ ವಿಡಿಯೋ ನೋಡೋರು ಎಷ್ಟೆಷ್ಟು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿದ್ದೀರಾ ಅಲ್ವಾ. ಎಷ್ಟೋ ಬಿಸ್ನೆಸ್ ಮ್ಯಾನ್ಗಳಿದ್ದು ಎಷ್ಟೋ ಕೋಟಿ ದುಡ್ಡು ಮಾಡ್ಕೊಂಡು ದುಡ್ಡುಗಳನ್ನ ಕಳ್ಕೊಂಡವರು ಇದ್ದೀರಾ. ಈಗ ದುಡ್ಡು ಇಟ್ಕೊಂಡು ಅದರಿಂದ ಹೇಗೆ ನೆಮ್ಮದಿಯಿಂದ ಬದುಕಬೇಕು ಅಂತ ಗೊತ್ತಾಗದೇ ಇರೋರು ಕೂಡ ಇದ್ದೀರಾ. ಅದಕ್ಕೆಲ್ಲ ನಾನು ಇದೇ ಪರಿಹಾರ ಆಗ್ತದೆ, ಇದೇ ರೀತಿ ನಿಯಮದಲ್ಲಿ ಹೋದ್ರೆ. ಅರ್ಥ ಆಯ್ತಾ? ದುಡ್ಡು ಮಾಡಿದವರಿಗೂ ಶಕ್ತಿಪೀಠ ದರ್ಶನ ಬೇಕು, ದುಡ್ಡು ಇದ್ದವರಿಗೂ ಶಕ್ತಿಪೀಠ ದರ್ಶನ ಬೇಕು, ದುಡ್ಡು ಇಲ್ಲದೆ ಇರೋರಿಗೂ ಶಕ್ತಿಪೀಠಗಳ ದರ್ಶನ ಬೇಕು. ಶಕ್ತಿಪೀಠಗಳ ದರ್ಶನ ಮಾಡೋದ್ರಿಂದ, ಅಲ್ಲಿ ನಾವು ಕರೆಕ್ಟಾಗಿ ಬೇಡ್ಕೊಂಡು ಬರೋದ್ರಿಂದ ನಮ್ಮ ಕೆಲಸ ಕಾರ್ಯಗಳು ಆಗೋದ್ರ ಜೊತೆ ವೈರಿಗಳು ಕೂಡ ನಮ್ಗೆ ಕಡಿಮೆ ಆಗ್ತಾ ಹೋಗ್ತಾರೆ. ಅರ್ಥ ಆಯ್ತು? ನಾವ್ ಅಲ್ಲಿ ಕೇಳ್ಕೊಬರ್ಬೇಕು, ದೇವ್ರೆ ನನಗೆ ಯಾವುದೇ ವೈರಿಗಳ ಕಾಟ ಆಗ್ಬಾರ್ದು, ಯಾರು ವೈರಿಗಳನ್ನ ತೊಂದರೆ ಕೊಡೋ ತರ ಆಗ್ಬಾರ್ದು, ಶತ್ರುಗಳು ತೊಂದರೆ ಕೊಡೋ ತರ ಆಗ್ಬಾರ್ದು, ಶತ್ರುಗಳು ಏನಿದ್ರು ಅದು ನಾಶ ಆಗ್ಬೇಕು ಅಂತ. ಅರ್ಥ ಆಯ್ತಾ?
ಆಗ ದೇವರು ನಮ್ ಜೊತೆಗೆ ಬಂದು ಸಪೋರ್ಟ್ ಮಾಡ್ತಾರೆ. ನಮ್ಮನ್ನ ನೋಡಿದ್ರೆ ಯಾರಿಗೂ ದ್ವೇಷ ಮಾಡ್ಬೇಕು ಅಥವಾ ಮಾಟ ಮಂತ್ರ ಮಾಡ್ಬೇಕು, ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅಂತ ಅನ್ಸೋದೇ ಇಲ್ಲ. ಒಂದ್ ವೇಳೆ ಮಾಡಿದ್ರು ಅದು ನಮ್ಮ ಕಡೆ ರೀಚ್ ಆಗಲ್ಲ. ಯಾಕಂದ್ರೆ ನಮ್ಮ ಶಕ್ತಿ ಅಷ್ಟು ಹರಿದು ಬರ್ತಾ ಇರತ್ತೆ. ನಮ್ಮ ಶಕ್ತಿ ಪೀಠಗಳ ದರ್ಶನ, ನಾವು ಮಾಡಿದ ದೇವರಿಗೆ ಸೇವೆ ಇದೆಲ್ಲ ಎಲ್ಲೂ ಹೋಗಲ್ಲ. ನಾವು ದೇವರಿಗೆ ಸೇವೆ ಎಷ್ಟು ಮಾಡ್ತೀವಿ ಅಷ್ಟು ನಮ್ಗೆ ಪವರ್ ದೇವರು ಕೊಟ್ಟು ಕಳಿಸ್ತಾನೆ. ಅರ್ಥ ಆಯ್ತಾ? ಇದು ವಿಚಾರ. ನೀವು ಓಂ ಕ್ರೀಂ ಕಾಳಿಕಾಯ ನಮಃ ಬೆಳಗ್ಗೆ 2 ಗಂಟೆ, ಸಾಯಂಕಾಲ 2 ಗಂಟೆ ಇದನ್ನ ಬಿಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಯಾರಿಗೆ ವರಿಗಳ ಕಾಡದಿಂದ ತಪ್ಪಿಸ್ಕೊಳ್ಬೇಕು ಅವರು. ಅರ್ಥ ಆಯ್ತಾ? ಮಾಡುವ ಸಮಯ ನೋಡ್ರಿ, 4 ರಿಂದ 6 ಗಂಟೆವರೆಗೆ ಮಾಡ್ಕೊಳ್ಳೇಬೇಕು. ಓಂ ಕ್ರೀಂ ಕಾಳಿಕಾಯ ನಮಃ ಅರ್ಧ ಗಂಟೆ ಬಾಯಿ ಬಿಟ್ಟು ಹೇಳಿ, ಆಮೇಲೆ 1.5 ಗಂಟೆ ಜಪ ಮಾಡಿ. ಅಷ್ಟ ಆದ ತಕ್ಷಣ ನೀವು ಜಪ ಮುಗಿದ ತಕ್ಷಣ ಒಂದು 6-7 ಗಂಟೆಗೆ ನೀವು ಹೋಗಿ ಒಂದು ದೇವರ ದರ್ಶನ ಮಾಡ್ಕೊಂಡ್ ಬನ್ನಿ. ನಿಮ್ಮ ಮನೆ ಹತ್ರ ಇರೋ ದುರ್ಗಾದೇವಿ ಆಗಿರ್ಬೋದು, ಕಾಳಿ ದೇವಿ ಆಗಿರ್ಬೋದು, ಮಾರಿ ಅಮ್ಮ ಆಗಿರ್ಬೋದು, ಈ ತರ ದೇವರುಗಳನ್ನ ದರ್ಶನ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಒಂದು 5 ನಿಮಿಷ ಕೂತಲ್ಲೂ ಜಪ ಮಾಡ್ಕೊಂಡು ಬನ್ನಿ. ಅರ್ಥ ಆಯ್ತಾ? ಮತ್ತೆ ಇನ್ನೊಂದೇನಂದ್ರೆ, ವೈರಿಗಳು ಜಾಸ್ತಿ ಆಗಿದ್ದಾರೆ ಅಂತ ಅವ್ರ ಹತ್ರ ನಾವು ಜಗಳ ಆಡಕ್ ಹೋಗೋದು, ಹಾಗೆ ಬೈಯಕ್ ಹೋಗೋದು, ಇದೆಲ್ಲ ಮಾಡಿದ್ರೆ ನಮಗೆ ವೈರಿಗಳು ಕಡಿಮೆ ಆಗಲ್ಲ, ಇನ್ನಷ್ಟು ಜಾಸ್ತಿ ಆಗ್ತಾರೆ. ಅರ್ಥ ಆಯ್ತಾ? ನಾವು ವೈರಿಗಳನ್ನ ತಪ್ಪಿಸ್ಕೊಳಕ್ ಇದೊಂದೇ ದಾರಿ, ಸುಲಭ ಮಾರ್ಗ. ಆರಾಮ್ನಲ್ಲಿ ತಪ್ಪಿಸ್ಕೊಳ್ಬಹುದು, ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ದೇವ್ರು ಏನ್ ಬೇಕು ಅದನ್ನ ಮಾಡ್ಕೊಡ್ತಾರೆ ನಮ್ಗೆ. ಅದಕ್ಕೆ ನೀವು ಯಾರ್ಯಾರಿಗೆ ವೈರಿಗಳಿದ್ದಾರೆ ಅವರೆಲ್ಲ ಇದನ್ನ ಪಾಲನೆ ಮಾಡಿ. ಶಕ್ತಿ ಪೀಠಗಳ ದರ್ಶನ, ಬೆಳಿಗ್ಗೆ 2 ಗಂಟೆ, ಸಾಯಂಕಾಲ 2 ಗಂಟೆ ಜಪ, ಹಾಗೆ ಆದಷ್ಟು ದೇವರ ಸೇವೆಯಲ್ಲಿ ನಿರತರಾಗಿ. ಹಾಗೆ ನೀವು ಕೇಳ್ಕೊಳ್ಳಿ ದೇವ್ರ ಹತ್ರ, ಹೀಗೆ ಆಗ್ಬೇಕು ದೇವರ ಸೇವೆ ಎಲ್ಲ ಮುಗಿದ ಮೇಲೆ. ಸರಿನಾ? ಇಷ್ಟು ಮಾಡ್ಕೊಂಡ್ರೆ ಸಾಕು, ನಾವು ವೈರಿಗಳ ಕಾಡದಿಂದ ಆರಾಮ್ನಲ್ಲಿ ತಪ್ಪಿಸ್ಕೊಳ್ಬಹುದು, ತುಂಬಾ ಆರಾಮ್ನಲ್ಲಿ ಜೀವನ ಮಾಡ್ಬೋದು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಇನ್ನು ಹೆಚ್ಚಿನ ಪ್ರಶ್ನೆ ಇದ್ರೆ ಖಂಡಿತ ಕಮೆಂಟ್ ಮಾಡ್ಬೋದು. ನಮಸ್ತೆ ವೀಕ್ಷಕರೇ.